ಲೋಕಸಭೆಯಲ್ಲಿ ಮಹತ್ವದ ಬಿಲ್ ಮಂಡನೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಮುಂದಾದಂತಹ ಸಂದರ್ಭ. ಲೋಕಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ಮಸೂದೆ ಮಂಡನೆ, ಈ ವೇಳೆ ಸಂಸತ್ನಲ್ಲಿ ಗದ್ದಲ ಗಲಾಟೆ ಮಧ್ಯೆ ಮಸೂದೆ ಮಂಡನೆ ಮಾಡಲಾಯಿತು. ದೇಶದಲ್ಲಿ ಪೇಪರ್ ಲೀಕ್ ತಡೆಗೆ ಕಠೋರ ಕಾನೂನನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಲೋಕಸಭೆಯಲ್ಲಿ ಮಹತ್ವದ ಬಿಲ್ ಮಂಡನೆಯಾಗಿದೆ. ಲೋಕಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ಮಸೂದೆ ಮಂಡನೆಯಾಗಿದೆ. ಸಂಸತ್ನಲ್ಲಿ ಗದ್ದಲ ಗಲಾಟೆ ಮಧ್ಯೆ ಮಸೂದೆಯನ್ನ ಮಂಡನೆ ಮಾಡಲಾಯಿತು. ದೇಶದಲ್ಲಿ ಪೇಪರ್ ಲೀಕ್ ತಡೆಗೆ ಕಠೋರವಾದಂತಹ ಕಾನೂನನ್ನ ತರುವಂತಹ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಕೇಂದ್ರ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೆ 10 ಕೋಟಿ ದಂಡ, 10 ವರ್ಷ ಜೈಲು ಶಿಕ್ಷೆ ವಿಧಿಸಲು ಅವಕಾಶವನ್ನ ನೀಡುವಂತಹ ಬಿಲ್ ಇದು. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೆ 10 ಕೋಟಿ ದಂಡ ಮತ್ತು ಇದೇ ವೇಳೆ 10 ವರ್ಷ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ನೀಡುವಂಥ ಬಿಲ್ ಮಂಡನೆ ಮಾಡಿದ್ರು. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಮಸೂದೆ ಮಂಡನೆ ಮಾಡಿದ್ರು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತಂದರೆ ಮಸೂದೆಯನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಅದು ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಬೇಕು. ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿಯಾಗಬೇಕು ಅನ್ನುವಂಥ ಕಾರಣಕ್ಕೆ ಸಿಜೆಪಿ ನಡೆಸಿದಂಥ ಹೋರಾಟಕ್ಕೆ ಕೊನೆಗೂ ಮಣಿದಂಥ ಕೇಂದ್ರ ಮಸೂದೆಯನ್ನು ಮಂಡನೆ ಮಾಡಿರುವಂಥದ್ದು. ಲೋಕಸಭೆಯಲ್ಲಿ ಮಹತ್ವದ ಬಿಲ್ ಮಂಡನೆಯಾಗಿದೆ. सांसद के प्रश्न है। सदन की कार्रवाई आज 12 बजे तक के लिए स्थगित की जाती है। जो सदन की मर्यादाओं परंपराओं को समाप्त करने का प्रयास कर रहे हैं। आप जाइए अपने अपने सदन बैठिए, ये सदन है। सदन की मर्यादा बनाने और रखना आपकी जिम्मेदारी है। इसकी प्रतिष्ठा बनाए रखने की जिम्मेदारी आपकी है। आप संवाद करो, ನಾವು ಗಮನಿಸ್ತಾ ಹೋಗಬಹುದು, ಮಸೂದೆ ಮಂಡನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಗದ್ದಲ ಕೋಲಾಹಲವನ್ನು ಎಬ್ಬಿಸಿದಂತಹ ಒಂದು ಪ್ರಸಂಗ ಕೂಡ ಅಲ್ಲಿ ನಡೀತು. ಸಂಸತ್ನಲ್ಲಿ ಮಹತ್ವದ ಮಸೂದೆ ಮಂಡನೆ ಮಾಡಲಾಯಿತು. ಪರೀಕ್ಷಾಕ್ರಮ ತಡೆಗೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದು ವ್ಯವಸ್ಥೆ ಸುಧಾರಣೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತು ಪರೀಕ್ಷೆಯಲ್ಲಿ ಪಾರದರ್ಶಕತೆಯನ್ನು ತರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರಮುಖವಾದಂತಹ ಮಹತ್ವದ ಮಸೂದೆ ಮಂಡನೆಯಾಯಿತು. ಗಲಾಟೆ ಮಧ್ಯೆಯೂ ಕೂಡ ಪರೀಕ್ಷಾ ತಿದ್ದುಪಡಿ ಮಸೂದೆ ಮಂಡನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿಪಕ್ಷಗಳು ಗದ್ದಲ ಕೋಲಾಹಲವನ್ನು ಎಬ್ಬಿಸಿದ್ರಿಂದ ಸದನವನ್ನು ಮುಂದೂಡಿಕೆ ಮಾಡಲಾಯಿತು. ದೇಶದಲ್ಲಿ ಪೇಪರ್ ಲೀಕ್ ತಡೆಗೆ ಪ್ರಮುಖವಾದಂಥ ಕಾನೂನನ್ನು ತರುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿದ್ದು, ಇನ್ನು ಮುಂದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂತಂದರೆ 10 ಕೋಟಿಯವರೆಗೂ ಕೂಡ ದಂಡವನ್ನು ವಿಧಿಸಲಾಗುತ್ತೆ. ಅದರ ಜೊತೆಗೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸೋದಕ್ಕೂ ಕೂಡ ಅವಕಾಶ ಇದೆ. ಸೊ ಹಾಗಾಗಿ ಅಂಥ ಒಂದು ಮಹತ್ವದ ಬಿಲ್ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಆಯಿತು. ಪರೀಕ್ಷಾ ತಿದ್ದುಪಡಿ ಮಸೂದೆ ಮಂಡನೆ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಸಿಜೆಪಿಯ 3 ಬೇಡಿಕೆಗಳನ್ನು ಈಡೇರಿಸಿರುವಂಥದ್ದು ಅಂದರೆ ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು, ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಅದರಲ್ಲೂ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಬೇಕು ಅನ್ನುವಂಥದ್ದು, ಮತ್ತು ಮೃತಪಟ್ಟಂತಹ ವ್ಯಕ್ತಿಗಳ ಅಥವಾ ಅಭ್ಯರ್ಥಿಗಳೇನಿದ್ದಾರೆ ಅವರ ಕುಟುಂಬಕ್ಕೆ ಪರಿಹಾರವನ್ನು 1 ಕೋಟಿ ಪರಿಹಾರವನ್ನು ನೀಡಬೇಕು ಅನ್ನುವಂಥ ಒಂದು ಆಗ್ರಹ ಏನು ಸಿಜೆಪಿ ಮಾಡ್ತಾ ಇತ್ತು ಪ್ರತಿಭಟನೆ ನಡೆಸುವ ಮೂಲಕ. ಕೊನೆಗೂ ಆ ಆಗ್ರಹಕ್ಕೆ ಮಣಿದಂಥ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಪಡೆದ ಬೆನ್ನಲ್ಲೇ ಈಗ ಲೋಕಸಭೆಯಲ್ಲಿ ಪ್ರತಿಷ್ಠಿತ ಈ ಒಂದು ಮಸೂದೆಯನ್ನು ಪರೀಕ್ಷಾಕ್ರಮ ತಡೆಗೆ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದು ದೇಶದಲ್ಲಿ ಪೇಪರ್ ಲೀಕ್ ತಡೆಗೆ ಕಠೋರ ಕಾನೂನನ್ನು ಜಾರಿಗೆ ತರುವಂಥ ಮಸೂದೆಯನ್ನು ಮಂಡನೆ ಮಾಡಿದ್ರು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು. ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೆ 10 ಕೋಟಿಯವರೆಗೂ ಕೂಡ ದಂಡವನ್ನು ವಿಧಿಸೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸೋದಕ್ಕೆ ಅವಕಾಶವನ್ನು ನೀಡುವಂಥ ಬಿಲ್ ಇದಾಗಿರುತ್ತೆ. ಹಾಗಾಗಿ ಇನ್ನು ಮುಂದೆ ಪರೀಕ್ಷಾ ಅಕ್ರಮ ನಡೀತು ಅಂತಂದರೆ ಖಂಡಿತವಾಗಲೂ ಅವರಿಗೆ ಕಾನೂನಾತ್ಮಕವಾದಂಥ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗುವಂಥ ಒಂದು ಮಸೂದೆ. ಸಂಸತ್ನಲ್ಲಿ ಗದ್ದಲ ಕೋಲಾಹಲದ ನಡುವೆ ಈ ಮಸೂದೆ ಮಂಡನೆ ಆಯಿತು. ಪೇಪರ್ ಲೀಕ್ ತಡೆಗೆ ಕಠೋರ ಕಾನೂನನ್ನು ತರುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು ಕೇಂದ್ರ ಸರ್ಕಾರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕಂಡು ಕೇಳರಿಯದಷ್ಟು ಕೋಲಾಹಲವನ್ನು ಸೃಷ್ಟಿ ಮಾಡಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವಂಥ ಹಂತಕ್ಕೂ ಹೋದ ಬೆನ್ನಲ್ಲೇ ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ತರಬೇಕು ಅನ್ನುವಂಥ ಕಾರಣಕ್ಕೆ ಮಹತ್ವದ ಒಂದು ನಿರ್ಧಾರವನ್ನು ಪ್ರಧಾನಿಯವರು ಕೂಡ ಈ ಮೊದಲು ಪ್ರಕಟಿಸಿದ್ರು ಮೊನ್ನೆ. ಸೊ ಅದರ ನಡುವೆ ಇವತ್ತು ಮಹತ್ವದ ನಿರ್ಧಾರ ಪ್ರಕಟವಾಯಿತು. ಸಂಸತ್ನಲ್ಲಿ ಪೇಪರ್ ಲೀಕ್ ತಡೆಗೆ ಕಠೋರವಾದಂಥ ಕಾನೂನನ್ನು ಜಾರಿಗೆ ತರುವಂಥ ಮಸೂದೆಯನ್ನು ಮಂಡನೆ ಮಾಡಲಾಯಿತು. ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆ ತರಬೇಕು ಅನ್ನುವಂಥ ಕಾರಣಕ್ಕೆ ತೆಗೆದುಕೊಳ್ಳಲಾಗ್ತಾ ಇರುವಂಥ ಕ್ರಮ ಇದು ನಿಜಕ್ಕೂ ಸ್ವಾಗತಾರ್ಹ. ಅದರಲ್ಲೂ ಪರೀಕ್ಷಾ ಕ್ರಮ ತಡೆಗೆ ಯಂತ್ರ ಅನ್ನುವಂಥ ಒಂದು ಕಾರಣಕ್ಕೆ
ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಕಠಿಣ ಮಸೂದೆಯನ್ನು ಮಂಡಿಸಿದೆ. ಈ ಮಸೂದೆ ಕಾಯ್ದೆ ಸ್ವರೂಪ ಪಡೆದ ಬಳಿಕ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಗಳ ವಿಚಾರಣೆಗೆ ದೇಶದ ಪ್ರತಿ ರಾಜ್ಯದಲ್ಲೂ ತ್ವರಿತಗತಿ ನ್ಯಾಯಾಲಯಗಳ ಸ್ಥಾಪನೆ ಆಗಲಿದೆ.